ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ 50 ವಾರ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ನಿನ್ನೆ ಒಂದು ಸೋಮವಾರದ ಸಂಚೆ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತು ಸ್ನೇಹಿತರೆ. ನಿನ್ನೆ ಒಂದು ಸಂಚಿಕೆಯ ಒಂದು ರಿವ್ಯೂವನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ನಿನ್ನೆ ಒಂದು ದಿನದಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ ಒಬ್ಬ ಸ್ಪರ್ಧಿ ಯಾರು ಅಂದರೆ ಹೀರೋ ಆಫ್ ದ ಎಪಿಸೋಡ್ ಯಾರು, ಅದರ ಜೊತೆಗೆ ಕಳಪೆಯಾಗಿ ಪ್ರದರ್ಶನ ನೀಡಿದ ಒಬ್ಬ ವ್ಯಕ್ತಿ ಯಾರು ಅಂದರೆ ಜೀರೋ ಆಫ್ ದ ಎಪಿಸೋಡ್ ಯಾರು ಎಂಬುದರ ಬಗ್ಗೆ ನನ್ನ ಪ್ರಕಾರ ಯಾರು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿತ್ತು 50 ದಿನಗಳವರೆಗೂ ಕೂಡ ತುಂಬಾ ಚೆನ್ನಾಗಿ 3 ಮಂದಿ ಒಂದು ಗುಂಪು ಅಂದರೆ ಅದು ಗೌತಮಿ ಜಾಧವ್ ಆಗಿರಲಿ, ಜೊತೆಗೆ ಗೌತಮಿ ಜಾಧವ್, ಮೋಕ್ಷಿತ ಹಾಗೆ ಮಂಜು ಅವರ ಸ್ನೇಹಿತರು ಇವರಿಬ್ಬರ ಬಾಂಡ್ ತುಂಬಾ 50 ದಿನಗಳವರೆಗೆ ತುಂಬಾ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ. 50 ದಿನಗಳ ಆದ ನಂತರ ಮೋಕ್ಷಿತ ಅವರಿಗೆ ಆ ಗುಂಪಿನ ಮೇಲೆ ತುಂಬಾ ಅಸಮಾಧಾನ ಉಂಟಾಗ್ತಾ ಇದೆ ಸ್ನೇಹಿತರೆ. ಒಂದು ಡಿಸ್ಕಂಫರ್ಟ್ನೆಸ್ ಉಂಟಾಗ್ತಾ ಇದೆ ಅಂತ ಹೇಳ್ಬೋದು. ಆ ಒಂದು ಅಷ್ಟೊಂದು ಕ್ಲೋಸ್ ಆಗಿರುವಂತಹ ಸರ್ಕಲನ್ನು ಬಿಟ್ಟು ಅವರ ಮೇಲೆ ನೀನು ಈ ರೀತಿಯಾಗಿ ಮಾಡ್ತಾ ಇದೆಯಾ, ನಿನ್ನಿಂದ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಅವರ ಮುಖದ ಮೇಲೆ ಹೊಡೆದ ಹಾಗೆ ಹೇಳೋದು ಅಷ್ಟೊಂದು ಸುಲಭವಲ್ಲ ಸ್ನೇಹಿತರೆ. ಒಬ್ಬ ನಮಗೆ ಕ್ಲೋಸ್ ಇರುವಂತಹ ವ್ಯಕ್ತಿ ಅಕಸ್ಮಾತ್ ನಾವು ನಮ್ಮ ಅಪೋಸಿಟ್ ಆಗಿರುವಂತಹ ವ್ಯಕ್ತಿಗೆ ಅದನ್ನು ಇಮಿಡಿಯೇಟಾಗಿ ನಾವು ಹೇಳಿಬಿಡ್ಬೋದು ಸ್ನೇಹಿತರೆ. ನಮಗೆ ಹತ್ತಿರವಾದವರು, ಅದರ ಜೊತೆಗೆ ನಮಗೆ ತುಂಬಾ ಕ್ಲೋಸ್ ಇರೋರಿಗೆ ಯಾವುದೇ ರೀತಿಯಾಗಿ ಅವರನ್ನು ಮನಸ್ಸು ನೋಯಿಸುವಂತೆ ನೇರವಾಗಿ ಹೇಳುವುದು ತುಂಬಾ ಕಷ್ಟ ಅಂತ ಹೇಳ್ಬೋದು ಸ್ನೇಹಿತರೆ. ಆದರೂ ಕೂಡ ಅದನ್ನು ಗಟ್ಟಿ ಮನಸ್ಸು ಮಾಡಿಕೊಂಡು ಮೋಕ್ಷಿತ ಅವರು ತಮ್ಮ ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಆದಂಥ ಗೌತಮಿ ಹಾಗೆ ಮಂಜು ಅವರಿಗೆ ತಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ವಿಷಯವನ್ನು ಕೂಡ ಬಾಯಿಗೆ ಬಂದ ರೀತಿಯಾಗಿ ಅಂದರೆ ತಮಗೆ ಫಿಲ್ಟರ್ಲೆಸ್ ಇಲ್ಲದೆ ತಮ್ಮ ಮನಸ್ಸಿಗೆ ಏನು ಅನಿಸುತ್ತದೆ ಅದನ್ನು ಹೇಳಿದ ಮೋಕ್ಷಿತ ಅವರು ನಿನ್ನೆ ಒಂದು ದಿನದ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಅಂದರೆ ಹೀರೋ ಆಫ್ ದ ಎಪಿಸೋಡ್ ಆದರು ಅಂತ ಹೇಳ್ಬೋದು ಸ್ನೇಹಿತರೆ. ಅದರ ಜೊತೆಗೆ ಇನ್ನೂ ಹಲವಾರು ಕೂಡ ಒಂದು ಎಲಿಮೆಂಟ್ಗಳು ನಿನ್ನೆ ಒಂದು ಸಂಚಿಕೆಯಲ್ಲಿ ನಡೆದವು ಸ್ನೇಹಿತರೆ. ಒಂದು ನಾಮಿನೇಷನ್ ವಿಚಾರವಾಗಿ ಎಲ್ಲವೂ ಕೂಡ ನೋಡಿದಾಗ ನಿನ್ನೆ ಒಂದು ದಿನದ ಹೀರೋ ಆಫ್ ದ ಎಪಿಸೋಡ್ ಅಂದರೆ ಅದು ಮೋಕ್ಷಿತ ಪೈ ಅಂತಲೇ ಹೇಳ್ಬೋದು. ಇನ್ನು ಜೀರೋ ಆಫ್ ದ ಎಪಿಸೋಡ್ ಯಾರಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ನಿನ್ನೆ ಒಂದು ದಿನದಲ್ಲಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸಿಕೊಂಡ್ರು. ಆದರೆ ಮೊದಲನೇ ವಾರದಲ್ಲಿ ಒಂದು ವೀಕ್ಷಕರಿಂದ ಒಂದು ಗಿಫ್ಟ್ ಬಂದಿತ್ತು ಸ್ನೇಹಿತರೆ, ಶಿಶಿರ್ ಶಾಸ್ತ್ರಿ ಅವರಿಗೆ. ಇವರು ಹೀರೋ ಅನ್ನುವಂತಹ ಒಂದು ಗಿಫ್ಟ್ ಬಂದಿತ್ತು ಸ್ನೇಹಿತರೆ. ಆ ಗ್ರಾಫ್ ಹೀರೋದಿಂದ ಈಗ ಜೀರೋಗೆ ಹೋಗ್ತಾ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ ನಿನ್ನೆ ಒಂದು ದಿನದಲ್ಲಿ ಅವರ ಕಾಂಟ್ರಿಬ್ಯೂಷನ್ ಜೀರೋನೇ ಆಗಿತ್ತು ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಿನ್ನೆ ಒಂದು ದಿನದ ಜೀರೋ ಆಫ್ ದ ಎಪಿಸೋಡ್ ಅಂದರೆ ಅದು ಶಿಶಿರ್ ಶಾಸ್ತ್ರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನನ್ನ ಪ್ರಕಾರ ಹೀರೋ ಮೋಕ್ಷಿತ ಅಂತಲೇ ಹೇಳ್ಬೋದು, ಜೀರೋ ಶಿಶಿರ್ ಶಾಸ್ತ್ರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿಮ್ಮ ಪ್ರಕಾರ ನಿನ್ನೆ ಒಂದು ಎಪಿಸೋಡನ್ನು ನೋಡಿದಾಗ ನಿಮ್ಮ ಪ್ರಕಾರ ಹೀರೋ ಆಫ್ ದ ಎಪಿಸೋಡ್ ಯಾರು, ಅದರ ಜೊತೆಗೆ ಜೀರೋ ಆಫ್ ದ ಎಪಿಸೋಡ್ ಯಾರು ಎಂಬುದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.